ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಅಕ್ಷರಶಃ ಅಬ್ಬರಿಸಿದ ವರುಣ. ಮಳೆ ಅಬ್ಬರಕ್ಕೆ ಬೆಂಗಳೂರಲ್ಲಿ ಧರೆಗುರುಳುತ್ತಾ ಇವೆ ಮರಗಳು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಅಕ್ಷರಶಃ ವರುಣನ ಅಬ್ಬರ. ಮಳೆ ಅಬ್ಬರಕ್ಕೆ ಬೆಂಗಳೂರಲ್ಲಿ ಧರೆಗುರುಳುತ್ತಿವೆ ಮರಗಳು. ಮಹಾಲಕ್ಷ್ಮಿ ಲೇಔಟ್, ನಂದಿನಿ ಲೇಔಟ್ನಲ್ಲಿ ಭಾರೀ ಅವಾಂತರ ಆಗಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಸುಮಾರು 40 ಮರಗಳು ಧರಾಶಾಯಿ. ನಿನ್ನೆ ಸುರಿದ ಮಳೆಗೆ ನಂದಿನಿ ಲೇಔಟ್ನಲ್ಲಿ ಕಾರ್ ಮೇಲೆ ಬಿದ್ದ ಮರ. ದೊಡ್ಡ ಗಾತ್ರದ ಮರ ಬಿದ್ದಿದ್ದಕ್ಕೆ ಕಾರ್ ಸಂಪೂರ್ಣ ಜಖಂಗೊಂಡಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಅಬ್ಬರಿಸಿದಂತಹ ಮಳೆಗೆ ಸಾಕಷ್ಟು ಅವಾಂತರಗಳು, ಅನಾಹುತಗಳು ಆಗಿದೆ. ಮಹಾಲಕ್ಷ್ಮಿ ಲೇಔಟ್, ನಂದಿನಿ ಲೇಔಟ್ನಲ್ಲಿ ದೊಡ್ಡ ಅವಾಂತರ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ 40 ಮರಗಳು ನಿನ್ನೆ ಸುರಿದಂಥ ಮಳೆಗೆ ಆಗಿರುವಂತಹ ಘಟನೆ ಇದು. ನಿನ್ನೆ ಸುರಿದಂಥ ಮಳೆಯಿಂದಾಗಿ ಕಾರ್ ಮೇಲೆ ಮರ ಉರುಳಿದ್ರಿಂದ ಕಾರ್ ಕೂಡ ಜಖಂಗೊಂಡಿದೆ. ಬೆಂಗಳೂರಿನಲ್ಲಿ ನಿನ್ನೆ ನೋಡಬೇಕು, ನಿನ್ನೆ ನೈಟ್ ಸುರಿದಂಥ ಮಳೆಯಲ್ಲಿ ಸಿಕ್ಕಾಪಟ್ಟೆ ಒಂದು ದೊಡ್ಡ ಮಟ್ಟದ ಮಳೆ ಆಗಿರುವಂಥದ್ದನ್ನ ನಾವು ಗಮನಿಸಿದ್ದೀವಿ ನಿನ್ನೆ. ಸೊ ಆ ಮಳೆಯಿಂದ ಬೆಂಗಳೂರಿನಲ್ಲಿ ಮರಗಳು 40ಕ್ಕೂ, ಮಹಾಲಕ್ಷ್ಮಿ ಲೇಔಟ್ನಲ್ಲಿ 40 ಮರಗಳು ಧರೆಗುರುಳಿದೆ ಅಂತೆ. ಜಿಬಿಎ ಎಲ್ಲೆಲ್ಲಿ ಈ ರೀತಿಯಾದಂತಹ ಮರಗಳು, ವಯಸ್ಸಾದಂತಹ ಮರಗಳಿರುತ್ತೆ, ಅವುಗಳನ್ನು ತೆರವುಗೊಳಿಸುವಂಥ ಕೆಲಸ ಮಾಡಬೇಕು. ಯಾಕಂದರೆ ಈಗಿನ ಮಳೆಗಾಲ, ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಡ್ತಾ ಇದೆ, ಮಳೆ ಆಗುತ್ತೆ ಅಂತ. ಎಷ್ಟು ಗಮನಿಸ್ತಾ ಇದ್ದೀವಿ ನೋಡಿ ನಾವು, ಯಾವ ರೀತಿಯಾಗಿ ಅವಾಂತರಗಳಾಗಿದೆ ಅಂತ. ಲೈಟ್ ಕಂಬಗಳಾಗಿರ್ಬೋದು, ಮರಗಳಾಗಿರ್ಬೋದು, ಜೀವಕ್ಕೆ ಅಪಾಯ. ಇವೆಲ್ಲ ಸರಿಯಾಗಿ ಗಮನಿಸಬೇಕು. ಅಂದರೆ ಈಗ ಎಲ್ಲೆಲ್ಲಿ ಮರಗಳು, ವಯಸ್ಸಾದಂಥ ಮರಗಳಿರ್ತವೆ, ಯಾವ್ಯಾವ ಮರಗಳನ್ನ ತೆರವುಗೊಳಿಸಬೇಕಾಗುತ್ತೆ, ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಅದರಲ್ಲಿ ಮುನ್ನುಗ್ಗಬೇಕಾಗುತ್ತೆ ಜಿಬಿಎ. ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ನಡೀತಾ ಇಲ್ಲ. ಮಳೆ ಆದಂಥ ಸಂದರ್ಭದಲ್ಲಿ ಹೋಗಿ ಸಿಟಿ ರೌಂಡ್ ಮಾಡ್ಕೊಂಡು ನಮ್ಮ ನಾಯಕರು ಒಂದು ರೌಂಡ್ ಸಿಟಿ ರೌಂಡ್ ಮಾಡ್ಕೊಂಡು ಬಂದುಬಿಟ್ರು ಅಂದರೆ ಆಯಿತು, ಅಲ್ಲಿದಾಗಿದೆ, ಇಲ್ಲಾದಾಗಿದೆ ಅಂತ ಒಂದಿಷ್ಟು ರಿಪೋರ್ಟ್ ತೆಗೆದುಕೊಂಡು ಬಂದು ಆ ರಿಪೋರ್ಟನ್ನು ಮೂಲೆಗೆ ಎಸೆತಾರೆ, ಮುಗಿದ ಕೆಲಸ. ಬಟ್ ಬೇಸಿಗೆ ಕಾಲದಲ್ಲಿ ಮುಂದಿನ ದಿನಗಳಲ್ಲಿ ಮಳೆ ಆಗುತ್ತೆ, ಮಳೆ ಶುರುವಾಗುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ. ಮಳೆ ಸೀಸನ್ ಬರೋಕ್ಕಿಂತ ಮುನ್ನ ಅಲ್ಲಿ ಏನೇನೆಲ್ಲ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಡ್ಕೊಳ್ಬೇಕು ಅದನ್ನ ಮಾಡ್ಕೊಳ್ಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಯಾರೇನು ಮಾಡೋಕ್ಕಾಗೋದಿಲ್ಲ, ಬಟ್ ಕೆಲವೊಂದು ಸಂದರ್ಭದಲ್ಲಿ ಆಗ್ತಾ ಇರುತ್ತೆ, ಅದು ನಮ್ಮ ಕೈಯಲ್ಲಿ ಇರಲ್ಲ. ಆಗದನ್ನಾದರೂ ಮಾಡಬೇಕಲ್ವಾ. ಎಲ್ಲೆಲ್ಲಿ ವಯಸ್ಸಾದಂಥ ಮರಗಳಿರುತ್ತೆ, ಹಳೆಯ ಮರಗಳು ಹೆಚ್ಚಾಗಿರ್ತವೆ, ಅವುಗಳನ್ನ ತೆರವುಗೊಳಿಸುವಂಥ ಕೆಲಸ ಮಾಡಬೇಕು. ಇದು ಒಂದು ವೇಳೆ ಮಳೆ ಆಯಿತು ಅಂತ ಅಂದರೆ ಈ ಮರ ಕೆಳಗೆ ಬೀಳುವಂಥ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಅಲ್ಲಿ ನೋಡಿ, ಕಾರ್ ಮೇಲೆ ಬಿದ್ದಿರುವಂಥದ್ದು, ಕಾರ್ ಪೂರ್ತಿಯಾಗಿ, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ವಾಹನಗಳು ಪೂರ್ತಿಯಾಗಿ ಜಖಂಗೊಂಡಿದೆ, ಗಮನಿಸ್ತಾ ಇದ್ದೀವಿ ನಾವು. ಪುಣ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ, ವಾಹನಗಳು ಮಾತ್ರ ಜಖಂಗೊಂಡಿರುವಂಥದ್ದು. ಇನ್ನು ವಿದ್ಯುತ್ ಕಂಬಗಳು ಯಾವ ರೀತಿಯಾಗಿ ಧರೆಗುರುಳಿದೆ ಅಂತ ಗಮನಿಸ್ತಾ ಇದ್ದೀವಿ. ಸೊ ಇವನ್ನೆಲ್ಲ ಸದ್ಯಕ್ಕೆ ಅಲ್ಲಿ ಕಾರ್ಯಗತಿ ನಡೀತಾ ಇದೆ. ಯಾವ ರೀತಿಯಾಗಿ ಎಲ್ಲವನ್ನ ಕೂಡ ಅಲ್ಲಿ ಸ್ವಚ್ಛಗೊಳಿಸಬೇಕು, ಯಾವ ರೀತಿಯಾಗಿ ಕ್ಲೀನ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಅದ್ರ ಜೊತೆಗೆ ವಿದ್ಯುತ್ ವಿಚಾರದಲ್ಲಿ ನಾವು ಹೇಳ್ಬೋದು, ಕರೆಂಟಿನ ವಿಚಾರದಲ್ಲಿ ಆಟ ಆಡೋಕ್ಕಾಗಲ್ಲ. ಯಾಕಂದರೆ ಒಂದು ವೇಳೆ ಮಳೆ ಆಯಿತು, ವಿದ್ಯುತ್ ಕಂಬಗಳು ಧರೆಗುರುಳಿತು ಅಂತ ಅಂದಾಗ ಪ್ರಾಣಾಪಾಯ ಸಂಭವಿಸೋದು ಹೆಚ್ಚಾಗಿರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಇದೀಗ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಆಯಿತು ಅಂತ ಅಂದಾಗ ಹಲವಾರು ಅವಾಂತರಗಳು ಸಂಭವಿಸ್ತಾನೆ ಇರುತ್ತೆ. ಇನ್ನು ಎಲ್ಲೆಡೆ ಮರಗಳು ಕೂಡ ಧರೆಗೆ ಉರುಳಿದಿರುವಂಥದ್ದು, ಏನೆಲ್ಲ ಅಪ್ಡೇಟ್ಸ್ ಇದೆ ಲಕ್ಷ್ಮಿ ಈ ಬಗ್ಗೆ? ಎಸ್ ವನಿತಾ, ಈಗಾಗಲೇ ಬೆಂಗಳೂರಿನಲ್ಲಿ ಮಳೆ ಆಗುತ್ತೆ ಅಂತಂದ್ರೆ ಸಾಕು, ಜನರು ರೋಡಿಗಿಳೋದಕ್ಕೂ ಸಹ ಭಯ ಪಡುವಂತಹ ಪರಿಸ್ಥಿತಿ ಉದ್ಭವವಾಗಿದೆ. ಯಾಕೆಂತಂದ್ರೆ ಎಲ್ಲೇ ನೋಡಿದ್ರು ನಮ್ಗೆ ಮೊದ್ಲು ಏನು ಫಸ್ಟ್ ಕಾಣಿಸುವಂತದ್ದೇ ಬೆಂಗಳೂರಲ್ಲಿ ಮಳೆ ಆಗುತ್ತೆ ಅಂತಂದ್ರೆ ರೋಡಲ್ಲೂ ಸಹ ಮರಗಳು ಧರೆಗುರುಳುವಂತ ಸಾಧ್ಯತೆ ಇರುವಂತಹದ್ದು. ಇದೇನು ಮೊದಲ ಬಾರಿ ಅಲ್ಲ, ಸಾಕಷ್ಟು
ವರ್ಷಗಳಿಂದಲೂ ಸಹ ಪ್ರತಿ ವರ್ಷವೂ ಇದೇ ವಿಚಾರ ಬೆಂಗಳೂರಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಮಳೆ ಬಂದ್ರೆ ಸಾಕು, ಸ್ವಲ್ಪ ಗಾಳಿ ಆದ್ರೂ ಸಾಕು, ಮರಗಳು ನೆಲಕ್ಕುರುಳುವಂತಹದ್ದು. ಅದೇ ರೀತಿಯಲ್ಲಿ ನಿನ್ನೆ ಸುರಿದಿರುವಂತಹ ಒಂದು ಅರ್ಧ ಗಂಟೆ ಬಂದಿರುವಂತಹ ಮಳೆ ಹಿನ್ನೆಲೆಯಲ್ಲಿ ಇವತ್ತು ಏನೋ ಸಂಪೂರ್ಣವಾಗಿ ನೆಲಕ್ಕೆ ಉರುಳಿರುವಂತಹ ಮರಗಳು. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಸುಮಾರು 40ಕ್ಕೂ ಹೆಚ್ಚು ಮರಗಳು ಬಿದ್ದಿರುವಂತಹದ್ದು. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿ ಆಗಿಲ್ಲ, ಯಾರಿಗೂ ಸಮಸ್ಯೆ ಆಗಿಲ್ಲ. ಆದ್ರೆ ಸಣ್ಣ ಪುಟ್ಟ ಶಾಪ್ಗಳ ಮೇಲೆ ಬಿದ್ದಿರೋದ್ರಿಂದಾಗಿ ಶಾಪ್ನ ಮುಂಭಾಗ ಜಖಂ ಆಗಿರುವಂತದ್ದು. ಜೊತೆಗೆ ಕಾರು ಮತ್ತೆ ಆಟೋ ಮೇಲೆ ಬಿದ್ದಿರೋದ್ರಿಂದಾಗಿ ಕಾರು ಜೊತೆಗೆ ಆಟೋನು ಸಹ ಜಖಂ ಆಗಿರುವಂತದ್ದು. ಆದ್ರೆ ಸ್ಥಳೀಯರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಿಲ್ಲ. ನಿನ್ನೆ ಏನಿಲ್ಲ ಅಂದ್ರೂ ರಾತ್ರಿ ಒಂದು 8 ಗಂಟೆ ಸುಮಾರಿಗೆ ನಡೆದಿರುವಂತ ಈ ಘಟನೆ. ಸೊ ಈ ಹಿನ್ನೆಲೆಯಲ್ಲಿ ರಾತ್ರಿನೇ ಏನೋ ಇಲ್ಲಿರುವಂತಹ ಸ್ಥಳೀಯ ನಾಯಕರು ಜೊತೆಗೆ ಮುಖಂಡರುಗಳು ಭೇಟಿ ನೀಡಿ ತೆರವು ಕಾರ್ಯಾಚರಣೆಯನ್ನ ಸಹ ಮಾಡಿರುವಂತಹದ್ದು. ಇನ್ನು ದೊಡ್ಡ ದೊಡ್ಡ ಮರಗಳನ್ನ ಇನ್ನು ತೆಗಿಯಕ್ಕಾಗ್ದೇನೆ ಈ ಸದ್ಯಕ್ಕೆ ಆ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಕೇವಲ ಮಹಾಲಕ್ಷ್ಮಿ ಲೇಔಟ್ ಅಲ್ಲ, ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಇಂತಹದೇ ಪರಿಸ್ಥಿತಿ ಈಗ ಮುಂದಾಗಿರುವಂತದ್ದು. ಆದ್ರೆ ಜಿಬಿಎ ಮಾತ್ರ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಅಂದ್ರೆ ಮುಂಚಿತವಾಗಿಯೇ ಗೊತ್ತಾದ್ರೂ ಸಹ ಯಾಕೆ ರೆಂಬೆ ಕೊಂಬೆಗಳನ್ನ ತೆಗೆಯುವಂತ ಕೆಲಸವನ್ನ ಮಾಡೋದಿಲ್ಲ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಉದ್ಭವ ಆಗಿರುವಂತದ್ದು. ಅನಿತಾ, ಥ್ಯಾಂಕ್ ಯು ಲಕ್ಷ್ಮಿ, ನಿಮ್ಮೆಲ್ಲ ಅಪ್ಡೇಟ್ಸ್.